ನಾನೀಗಲೇ ನನ್ನ ತಂದೆ ತಾಯಿ ಬಳಿಗೆ ಹೋಗಿ ಬರುವೆನು. ಅಪ್ಪಿಗಳೇ ಬಳಿ ಬೇಗ, ಪಾಪಿಗಳೇ ಬಳಿ ಬೇಗ, ಜೀವನ ರಸಮಯ ತಾನೇ ನೀ ಬಾರೆ. ಆಡುವ ರಾಗಕ್ಕೆ ಆಡುತ್ತಲೇ, ಹಾಕುವ ತಾಳಕ್ಕೆ ಕುಣಿಯುತ್ತಲೇ, ಎನ್ನದ ಮನದಿ ಒಲೆಯುತ್ತಲಿರಲು ನಲಿದು ಕುಣಿದು ಬಾರದೆ. ಪಾಪಿಗಳೇ ಬಳಿ ಬೇಗ, ಪಾಪಿಗಳೇ ಬಳಿ ಬೇಗ, ಜೀವನದ ಸಮಯ ತಾನೇ ನೀ ಬಾರೆ. ಸ್ವಾಮಿ, ಏಕೋ ಎಂತೋ ಜುಮ್ಮೆಂದಿತು ತನುವು ಬೆಚ್ಚಿತು ನನ್ನವು. ಏಕೋ ಜಾರಿಯಂತೆ ಹರಿಯುತ್ತಿರುವ ಸಿಗಮಾಡಿ ನಿಮ್ಮವ. ಏಕೋ ಸ್ವಾಮಿ, ಪುಷ್ಪಗಳ ಸಂತೋಷವಾಯಿತು. ಸಂತೋಷ. ಮನವೋ ಏಕೋ ಎಂದು ಜುಮ್ಮೆಂದಿತು ತನುವು ಅದಕ್ಕಾಗಿ ನೀನೇಕೆ ಸ್ವಾಮಿ, ಆ ದೇವಿಯವರ ಪ್ರಸಾದದಿಂದ ನಾವು ಕುಮಾರಿಯನ್ನು ಪಡೆದರು. ಆದ್ರೆ ನಮ್ಮ ಕುಮಾರಿಗೆ ಇನ್ನು ಲಗ್ನವಾಗಲಿಲ್ಲವೆಂಬುದೇ ನನ್ನ ಚಿಂತೆಯಾಗಿರುವುದು ಸ್ವಾಮಿ. ಅದಕ್ಕಾಗಿ ನೀನೇಕೆ ಚಿಂತಿಸುವೆ ಪುಷ್ಪಕಲಾ? ಹೇಮಾವತಿ ಆ ರೂಪಿಗೆ ಯೋಗ್ಯನಾದವರನ್ನು ಹುಡುಕಿ ಲಗ್ನ ಮಾಡಬೇಕೆಂದಿರುವೆಯಾ? ಹೌದು ಸ್ವಾಮಿ, ಆಕೆಯ ರೂಪಿಗೆ ತಕ್ಕ ಅನುಗುಣವಾದವರನನ್ನು ಆ ದೇವಿ ಕರುಣಿಸಬಲ್ಲವೇ ಸ್ವಾಮಿ? ಪುಷ್ಪಕಲಾ, ಅರಳಿದ ಪುಷ್ಪವನ್ನು ಗಿಡದಲ್ಲಿ ಬಿಡಲು ಸಾಧ್ಯವೇ? ಹೇಮಾವತಿಯ ರೂಪಿಗೆ ಯೋಗ್ಯನಾದವರನ್ನು ಹುಡುಕಿ ಲಗ್ನ ಮಾಡಿದರಾಯಿತು. ಸ್ವಾಮಿ, ಅದಕ್ಕಾಗಿ ನೀವು ಚಿಂತಿಸಬೇಡಿ ಸ್ವಾಮಿ. ಇದಕ್ಕಾಗಿ ನಮ್ಮ ಕುಮಾರಿಯ ಒಪ್ಪಿಗೆಯನ್ನು ತಿಳಿದ ನಂತರ ನೀವೇ ಯೋಚಿಸಬರಾಗಿದ್ದೇವಾ? ಆಗಬಹುದು. ಅತ್ತ ನೋಡಿ ಸ್ವಾಮಿ, ನಮ್ಮ ಕುಮಾರನ ಇತ್ತಲೇ ಬರುತ್ತಿರುವಂತೆ ಭಾಷವಾಗುತ್ತಿರುವುದು. ಕುಮಾರ, ನಿನಗೆ ಮಂಗಳವಾಗಲಿ. ನೀವಿಬ್ಬರು ಏನನ್ನೋ ಚಿಂತಿಸುತ್ತಿರುವುದಲ್ಲ?
ಮನಮೋಹನಾಂಗ ಎನಿಸುತ್ತೆ ಭುವನದಲ್ಲಿ ಪರನೆಲ್ಲಿ ಹನುಗಾಣೆ ಕುಮಾರರೇ ಆ ವರಸುಕುಮಾರನು ನವತಾರುಣ್ಯ ರೂಪೇ ನವತಾರುಣ್ಯ ರೂಪೇ ಕುಣವೈಕ ವರನಲ್ಲಿ ಹನುಗಾಣೆ ಕುಮಾರರೇ ಆ ಕುಮಾರರೇ ಹೇಮಾವತಿಯ ರೂಪಿಗೆ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಬನ್ನಿ. ಸ್ವಾಮಿ, ಸ್ವಲ್ಪ ತಡೆಯುವರಾಗಿ ಕುಮಾರಿಯ ಅಭಿಪ್ರಾಯವನ್ನು ತಿಳಿದ ನಂತರ ನಿಮ್ಮಿಷ್ಟದಂತೆ ನೀವೇ ಮಾಡುವರಾಗಿ ದೇವಾ. ಹೌದು ತಾಯಿ, ನೀ ಹೇಳುವ ಮಾತು ನಿಜ. ಆದರೆ ನಮ್ಮ ಇಷ್ಟಕ್ಕೆ ಹೇಮಾವತಿ ಒಪ್ಪದಿದ್ದರೆ ಮುಂದೆ ನಾವು ಮಾಡುವುದಂತಂದ್ರೆ ಏನು? ಆತಳೆ ಹೇಮಾವತಿಯು ಬರ್ತಿರೋಳು. ಜನನಿ ಜನಕರಿಗೆ ನಮಸ್ಕರಿಸು. ಕುಮಾರಿ, ನಿನಗೆ ಮಂಗಳವಾಗಲಿ. ಜನಕ, ನನ್ನ ಬರಮಾಡಿದ ಕಾರಣವಾದರೂ ಏನು? ಕುಮಾರಿ, ಯೌವನವತಿಯಾದ ನಿನಗೆ ನಾವೆಲ್ಲರೂ ಲಗ್ನ ಮಾಡಬೇಕೆಂದಿರುವೆವು. ಅದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸುವಂತಳ. ಜನಕ, ಮಾತುತ್ರರಾದ ನಿಮ್ಮ ಮುಂದೆ ನಾನು ಚರ್ಚಿಸಲು ಸಾಧ್ಯವಿಲ್ಲ. ಹಲವು ದೇಶ ರಾಜಕುಮಾರನ್ನು ಕರೆಸಿ ಸ್ವಯಂವರವನ್ನು ಏರ್ಪಡಿಸಿ ಮನ ಒಪ್ಪರಿದ್ದರಿಗೆ ಲಗ್ನವಾಗುವುದು. ಕುಮಾರಿ, ನಿನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾಯಿತು. ನೀನಿನ್ನು ಹೊರಡಬಹುದು. ಹಾಗೆ ಆಗಲಿ ಜನಕ. ಕುಮಾರಿ ಹೇಳಿದಂತೆ ಸಕಲ ದೇಶದ ರಾಜರುಗಳೆಲ್ಲರನ್ನು ಸ್ವಯಂವರಕ್ಕೆ ಬರಮಾಡು. ಸ್ವಯಂವರಕ್ಕೆ ಸಿದ್ಧತೆಯನ್ನು ಸಹ ಮಾಡಿ. ಹಾಗೆ ಆಗಲಿ ಜನಕ. ಮುಂದಿನ ಕಾರ್ಯವನ್ನು ಸಿದ್ಧಪಡಿಸೋಣ. ನಿನಗೆ ಮಂಗಳವಾಗಲಿ. ನಾನಿನ್ನೂ ಹೋಗಿ ಬರುವೆ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ. ಗಾನ ಕೋಗಿಲೆ ನಿನಗೆ ಏನು ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ. ರಾಗ ಸಾಮ್ರಾಜ್ಯಕ್ಕೆ ರಾಣಿಯು ನೀನು, ರಾಗ ಸೌಂದರ್ಯಕ್ಕೆ ನೀನು ಆಭರಣವೇನು. ಕುಣಿಸಿದೆ ನಲಿಸಿದೆ ಹಾಡಿನಿಂದ ನೀ, ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ. ನಿನ್ನ ಕಾಲಿನಲ್ಲಿ ನಡೆದರೆ ಗಲ್ಗಲ್ಲೆನ್ನುತ್ತದೆ. ಆ ಗೆಜ್ಜೆನಾದ ಕೆನಲ್ಲೇ ಒಡಲಿನಲ್ಲಿ ವಿರಹದ ಜೋಲೆ. ಆ ಗೆಜ್ಜೆನಾದ ಕೆನಲ್ಲೇ ಒಡಲಿನಲ್ಲಿ ವಿರಹದ ಜೋಲೆ. ನಮ್ಮ ಈ ಸಂಗಮಕ್ಕೆ ಆ ಸತ್ಯ ಜೋಪಾನ. ಪುಷ್ಪಕಲಾ,
ಸ್ವಾಮಿ ಪುಷ್ಪಕಲಾ, ದೇವಾ ಗಾನ ಕೋಗಿಲೆ ನಿನಗೆ ಏನು ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ. ಮನ್ಮಥ ಬೆಸದ ಶುಭ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ, ಮನ್ಮಥ ಬೆಸದ ಶುಭ ಬಾಣ ಎದೆಯಲ್ಲಿ ತನ ನನ್ನ ರತಿಗಾನ, ಆ ಪ್ರೇಮ ಪಲ್ಲಕ್ಕಿನಲ್ಲೇ ಒಡಲಿನಲ್ಲಿ ವಿರಾದ ಜ್ವಾಲೆ, ಆ ಪ್ರೇಮ ಪಲ್ಲಕ್ಕಿನಲ್ಲೇ ಒಡಲಿನಲ್ಲಿ ವಿರಹದ ಜ್ವಾಲೆ, ನಮ್ಮ ಈ ಸಂಗಮಕ್ಕೆ ಆಸಕ್ತೆ ಜೋಪಾನ. ಓ ಪುಷ್ಪಕಲಾ, ಪುಷ್ಪಕಲಾ, ಸ್ವಾಮಿ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನು ಹೇಳಲಿ. ತಿರುಗಿದಿನಾದ ಗಾಳಿ, ನಲಿದಿದೆ ಗಲ್ಗಲ್ ಎನ್ನುತ್ತಲೇ. ತಿರುಗಿದಿನಾದ ಗಾಳಿ, ನಲಿದಿದೆ ಗಲ್ಗಲ್ ಎನ್ನುತ್ತಲೇ. ಹಾಗೆದ್ದು ನಾಲಿಗೆನೆಲ್ಲ ಎದೆಯಲ್ಲಿ ವಿರಹದ ಜ್ವಾಲೆ. ಆಗಿದ್ದೆ ನಾಲಿಗೆನೆಲ್ಲ ಎದೆಯಲ್ಲಿ ವಿರಹದ ಜ್ವಾಲೆ. ಪ್ರೇಮದ ತೊಟ್ಟಿಲಲ್ಲಿ ಹಾಡೋಣ ಉಯ್ಯಾಲೆ. ಆ, ಪುಷ್ಪಕಲಾ, ಆ, ಪುಷ್ಪಕಲಾ, ಹಾಡುವರೆ. ಓ ಆ, ಓ ಲ ಲ ಲ ಲ ಲ. ಆ, ಹೃದಯ ರಾಜನೇ ನಿನಗೆ ಏನು ಹೇಳಲಿ, ಪ್ರೇಮ ದೇವನೇ ಸುತ್ತರಾಜರ ಹಿಂದಿದ ಪಣೆ ಪರರಿಗೋರುವುದು. ಆಹಾ, ಎತ್ತ ನೋಡಿದರು ಸುತ್ತಮುತ್ತ ನೋಡಿದರು ಮುತ್ತು ಮಣೆ ಕೇಳಿದಂತೆ ಇರುವುದು. ಆಗಲಿ, ಮುಂದಿನ ರಾಜ್ಯಕ್ಕೆ ಹೋಗಿ ಬರುವೆ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದ ನಾಮ. ಜಯತು ಜಯ ವಿಠಲ, ವಿಠಲ ವಿಠಲ ವಿಠಲ.
ಹಲೋ ಕನಸು ಮನಸ್ಸಿನ ಜೀವವು ನೀನೆ. ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮದ ಭಾವವು ನೀನೆ. ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ, ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ. ನೀಯನ್ನ ಭಾಗ್ಯವಯ್ಯ ಭಾಗ್ಯವಯ್ಯ ಭಾಗ್ಯವಯ್ಯ. ಆ ಜಯತ್ತು ಜಯ ವಿಠಲ ವಿಠಲ. ನಾರಾಯಣ ನಾರಾಯಣ. ವಿನೋದವನ್ನು ಏನೆಂದು ಹೇಳಲಿ. ಕಂಸ, ನರಕಾಸುರ ಮುಂತಾದರವನ್ನು ಸಂಹರಿಸಿ ಜಗತ್ತಿಗೆ ಶಾಂತಿನುಂಟು ಮಾಡಿದನು. ಈಗ ನಾನೊಂದು ತಂತ್ರವನ್ನೇ ಹೂಡುವೆನು. ಮಗಧ ದೇಶಕ್ಕೆ ಅಧಿಪತಿಯಾದ ಜರಾಸಂಧನಿಗೆ ಹೇಮಾವತಿಯ ಸ್ವಯಂವರದ ವಿಚಾರವನ್ನು ತಿಳಿಸಲು ನಾನೀಗ ಮಗಧ ದೇಶಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಹಲೋ 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 ಹಲೋ. ಕನಸು ಮನಸ್ಸಿನ ಜೀವವು ನೀನೆ, ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮದ ಭಾವವು ನೀನೆ. ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ, ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ. ನೀಯನ್ನ ಭಾಗ್ಯವಯ್ಯ ಭಾಗ್ಯವಯ್ಯ ಭಾಗ್ಯವಯ್ಯ. ಆ ಜಯತ್ತು ಜಯ ವಿಠಲ ವಿಠಲ. ನಾರಾಯಣ ನಾರಾಯಣ. ಮನಸೋತೇನೋ ನನ್ನ ನಿನಗೆ ಬಿಡುಮೋನ ಪ್ರಾಣ ಪ್ರಿಯ ಸಜನೆ. ಮನಸೋತೇನೋ ಶಿಶುಪಾಲ, ದತ್ತವಕ್ರ,
ಖ್ಯಾತಿಯಂ ಪಡೆದ ಈ ವೀರನಿಗೆ ಅದ್ಯಾವ ಸರಿಸಮರೇ ಶಿಶುಪಾಲ ದತ್ತವಕ್ರ ಹರಿವೈರಿಯಾದ ಈ ಮಗದ ದೇಶವನ್ನಾಳುವ ಜರಾಸಂಧನಿಗೆ ಅದ್ಯಾವ ಸರಿಸಮರೇ ಶಿಶುಪಾಲ ದತ್ತವಕ್ರ ಸಭಂಗಣದಿ ಭಯವನೆಂದು ದಗದಗಿಸಿ ದುರುಳನ ದಗದಗಿಸಿ ದುರುಳನ ದಗದಗಿಸಿ ದುರುಳನ ಸಭ ಭುವಿ ಭಯ ಸಭ ಭುವಿ ಭಯ ದಗದಗಿಸಿ ದುರುಳನ ದಗದಗಿಸಿ ದುರುಳನ ಹಟ್ಟ ಆಸದಿಂದ ಮೆರವ ಭುವಿಯ ಧರಿಸಿ ಮೆರವೆ ಹಟ್ಟ ಆಸದಿಂದ ಮೆರವ ಭುವಿಯ ಧರಿಸಿ ಮೆರವೆ ದರ ದುರದಿ ಸಿರ ತರದು ಮೆರೆಯುತ್ತಲಿ ನಾನು ಮೆರೆಯುತ್ತಲಿ ನಾನು ಮೆರೆಯುತ್ತಲಿ ನಾನು ಸಭಂಗಣದಿ ಭಯವನೆಂದು ದಗದಗಿಸಿ ದುರುಳನ ದಗದಗಿಸಿ ದುರುಳನ ದಗದಗಿಸಿ ದುರುಳನ ಶಿಶುಪಾಲ ದತ್ತವಕ್ರ ಗಂಡುಗಳಿಗಳ ಗಂಡ ಒದ್ದಂಡ ಪರಾಕ್ರಮಿಯಾದ ಈ ಜರಸಂಧನಿಗೆ ಸರಿಸಾಟಿ ಯಾರಿರುವರು ತಿಳಿಸಿರಿ ಕಟ್ಟುತ್ತೇರಿರನ ಕಟ್ಟುತ್ತೇರಿರನ ಬ್ರಹ್ಮಾದಿ ದೂರರ ಹಿಕ್ಕದನದಿ ಶಿಶುಪಾಲ நாம் ஜெயிச்சு நாம் ஜெயிச்சு daga dagi daga dagi daga dagi chara chorana nenderdi marave chara chorana nenderdi marave madana mena tik dogiruve madana mena tik dogiruve nam jeiche daga dagi ide daga de daga dagi daga de ಮಿತ್ರ ಶಿಶುಪಾಲ ಅಪ್ಪನ ಗೋಪಾಲನಾದ ಕೃಷ್ಣನು ನಮ್ಮ ಮಗಳೇ ಕೇಳಿಕೊಡಲಿ ಆದಳ ವಿದಳ ಸೋತಳ ಪಾತಾಳಗಳಲ್ಲಿ ಕಡಗಿ ಕಡೆಗಳನ್ನೇ ನಡುಗುವನು ಅವನ ವಿಲಾಸವಲ್ಲ ಸ್ತ್ರೀಯರ ಮುಂದೆ ಹೊರತು ಭೂಪಾಲಕರಾದ ನಮ್ಮ ಮುಂದೆ ಅಲ್ಲ ಅವನ ಅಣ್ಣನಾದ ಬಲರಾಮನು ಮಧುಪಾನ ಎಂಬ ಮಧ್ಯದಲ್ಲೇ ಇರುವನು ಅಂತ ಕಬಡಿಯನ್ನು ಕೊಲ್ಲುವ ತನಕ ಸಾಧಿಲ್ಲ ಬಾಲ ಶಿಶುಪಾಲ ನಿನ್ನ ಮುಂದೆ ಆ ಪಶುಪಾಲನ ಆಟವೇನು ನಡೆಯಲಾರದು ದತ್ತವಕ್ರ ಇದರಲ್ಲಿ ನೀನೇನು ಹೇಳಿವೆ
ಅದಮ ವೈರಿಗಳ ಮದವನ್ನು ಮುರಿದು ಅದಮ ವೈರಿಗಳ ಮದವನ್ನು ಮುರಿದು ಗಾದೆಗಳ ಮದವನ್ನು ಮುರಿದು ಅದಮ ವೈರಿಗಳ ಮದವನ್ನು ಮುರಿದು ಗದೆಯ ತಿರುಗುತ್ತಾ ಮೆಟ್ಟಿ ಸೀಳುವೆ ಗದೆಯ ತಿರುಗುತ್ತಾ ಮೆಟ್ಟಿ ಸೀಳುವೆ ಅಡಿಗೋಲ್ ಮೆಟ್ಟಿ ಪುಡಿ ಪುಡಿ ಗಟ್ಟೆ ಅಡಿಗೋಲ್ ಮೆಟ್ಟಿ ಪುಡಿ ಪುಡಿ ಗಟ್ಟೆ ಹಲೋ ಹಲೋ ರುಂಡ ಮುಂಡವ ತುಂಡು ಗೈವೆ ರುಂಡ ಮುಂಡವ ತುಂಡು ಗೈವೆ ಬಡ ಸಮರದ ಏಳು ವೈರಿಗಳು ನಿಲ್ಲುವರೆ 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 ಮಗದ ರಾಜ ಕಾಲಾಂತರದಿಂದಲೂ ಏಕ ಮತದಿಂದಲೂ ನಡೆದುಕೊಂಡು ಬಂದಿರುವೆವು ಆ ವಂಶದ್ರೋಹಿಗಳಾದ ಕೃಷ್ಣ ಬಲರಾಮನು ಬಿಟ್ಟರೆ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಮಿತ್ರ, ಬಿಟ್ಟು ಕೊಡುವುದಿಲ್ಲ. ಇದನ್ನು ಆಲೋಚಿಸಲೇಬೇಕು. ಬಲೆ ಬಲೆ ವೀರಾದಿಗಳಂದ್ರೆ ನೀವಲ್ಲವೇ ನನಗೆ ಸಾಪಾಟಿಗಳು. ನನ್ನಿಂದ ಅನೇಕ ಬಾರಿ ಪರಾಜಯವನ್ನು ಹೊಂದಿರುವ ಆ ಕಳ್ಳ ಕೃಷ್ಣನು ನನ್ನ ಕೈ ಚಳಕವನ್ನು ಚೆನ್ನಾಗಿಯೇ ನೋಡಿರುವನು. ಅಂದಿನಿಂದಲೂ ಅವರ ಸುಳಿವು ಇಲ್ಲದಂತಾಗಿರುವುದು. ಹೌದು ಮಿತ್ರ, ಹೌದು ಮಿತ್ರ, ಈ ಶಿಶುಪಾಲನೆಂದ್ರೆ ಆ ಪಶುಪಾಲನು ಮಾಯವಾಗುವನು. ಅವನ ಸೋದರ ಮಾವನಾದ ಸೌಮ್ಯನ ಮರಣಕ್ಕೆ ಹೇಗೆ ತಿಳಿಸಿದೆಯೋ ಅದರಂತೆ ಈ ಶಿಶುಪಾಲ ಈ ದಂತವಕ್ರು ಅವನ ಮರಣವನ್ನೇ ಹಾರಿಸುತ್ತಿರುವರು. ನಟವರ ಗಂಗಾಧರ ಉಮಾಶಂಕರ ಶ್ರೀಲೀಲ ನಟವರ ಗಂಗಾಧರ ನಾರಾಯಣ ನಾರಾಯಣ. ಜನನ ಮರಣಿಂದು ಚದುರಂಗವಾಗೆ ಜನನ ಮರಣಿಂದು ಚದುರಂಗವಾಗೆ ಜನರೇ ಆಯಾಗೆ ನೀನೇ ಕಲೆಯಾಗಿ ನಟವರ ಗಂಗಾಧರ ಉಮಾಶಂಕರ ಶ್ರೀಲೀಲ ವಿನೋದ ನಟವರ ಗಂಗಾಧರ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವು. ದಾನವರಾದ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾರದರೆ ನಿಮ್ಮ ಆಗಮನ ನನಗೆ ಬಹಳ ಸಂತೋಷವಾಯಿತು. ಆದರೆ ಪರಮ ವೈರದ ಆ ಕಳ್ಳ ಕೃಷ್ಣನು ಇದುವರೆಗೂ ನಮ್ಮಗಳ ಕೈಗೆ ಸಿಕ್ಕಲಿಲ್ಲ. ಯಾಕೆ ನಾರದರೆ, ಯಾಕೆ? ದಾನೇಂದ್ರ, ಭಕ್ತರು ಬಯಸಿದಾಗ ಒಲಿದು ಬರುವನು, ದುಷ್ಟರು ಹುಡುಕಿದಾಗ ಹೆದರಿ ಮಾಯವಾಗುವನು, ಬೇಡಿದವರಿಗೆ ವರ ನೀಡುವನು, ಕೇಡುಗರಿಗೆ ಬಲಿ ಮಾಡುವನು. ಇಂತಹ ವಂಚಕನು ಆ ಕೃಷ್ಣ. ನಾಳೆ ಹಾಗಾದ್ರೆ ಅವನು ನಮಗೆ ಎದುರಿ ತೋರ್ತಾ ಅಂತ ಆಯ್ತು. ಎಂದಾರ ಒಂದು ದಿನ ನಮ್ಮ ಕೈಗೆ ಸಿಕ್ಕುವನು. ಹೌದು ಶಿಶುಪಾಲ, ಆ ಕೃಷ್ಣನಿಗೆ ಮೃತ್ಯು ಸಮೀಪಿಸುತ್ತಲೇ ಇರುವುದು. ದತ್ತ ವಕ್ರ ಮಿತ್ರ, ಅಲ್ಲಿಯವರೆಗೂ ನಾವು ಕಾಯಲಾಗದು. ನಾರದರೆ ಅವನಿರುವ ಸ್ಥಳವನ್ನು ತಿಳಿಸಿದರೆ ಸಾಕು. ಜರಾಸಂಧ, ಶಿಶುಪಾಲ, ದಂತವಕ್ರರೇ, ನೀವು ಅವನನ್ನು ಹುಡುಕಬೇಕಾದ ಶ್ರಮವೇಕೆ ಕೇಳಿ. ಸೌರಾಷ್ಟ್ರಾಧಿಪತಿಯಾದ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಯು ಒಪ್ಪುವ ವರನಿಗೆ ಲಗ್ನ ಮಾಡಲು ಸ್ವಯಂವರವನ್ನು ಏರ್ಪಡಿಸಿರುವನು. ಅಲ್ಲಿಗೆ ಸಕಲ ಸಾಮಂತರಾಜರು ಬರುವರು. ಅಲ್ಲದೆ ನಿಮ್ಮ ವೈರಿಗಳಾದ ಕೃಷ್ಣ ಬಲರಾಮರು ಬರುವರು. ಆದ್ದರಿಂದ ನೀವು ಅಲ್ಲಿಗೆ ಹೋದರೆ ಆ ಕೃಷ್ಣನು ನಿಮ್ಮ ಕೈಗೆ ಸಿಗುವನು. ನಾನಿನ್ನು ಬರುವೆನು. ಬಾಲೆ ಬಾಲೆ ನಾರದರೆ ಸಮಯಕ್ಕೆ ಸರಿಯಾದ ಸಮಾಚಾರವನ್ನು ತಿಳಿಸಿದಿರ.
ಹಸಿದ ಹೆಬ್ಬುಲಿಗೆ ಆಹಾರವನ್ನು ಕೊಟ್ಟಂತಾಯಿತು. ತಾವಿನ್ನು ಹೊರಡೆ. ಆಗಬಹುದು. ಶಿಶುಪಾಲ, ಮಿತ್ರ, ದತ್ತ ವಕ್ರ, ಇನ್ನು ತಡವೇತಕ್ಕೆ ನಡೆಯಿರಿ, ಸೌರಾಸ ನಗರಕ್ಕೆ ಹೋಗೋಣ. ಶಿಶುಪಾಲ, ಪರದಿಂದ ಹೋಗುವ, ಪರದಿಂದ ಹೋಗುವ, ಪರದಿಂದ ಹೋಗುವ. ಹರಿವ ಖಡ್ಗದಿ ಇರುವ ಸೇದಿಪ, ಹರಿವ ಖಡ್ಗದಿ ಇರುವ ಸೇದಿಪ, ಯಾದವ ಕುಲದ ಕೃಷ್ಣನ ವಧಿಸಲು, ಯಾದವ ಕುಲದ ಕೃಷ್ಣನ ವಧಿಸಲು ನಡೆದ ಶಿಶುಪಾಲ, ಪರದಿಂದ ಹೋಗುವ, ಪರದಿಂದ ಹೋಗುವ, ಪರದಿಂದ ಹೋಗುವ. ಹೀಗೆ ಬಡಿ ಕಬಡ್ಡಿಯನ್ನು, ಹೀಗೆ ಬಡಿ ಕಬಡ್ಡಿಯನ್ನು ಬಡಬಡಿಯ ಕೈಯುವೆ, ಬಡಬಡಿಯ ಕೈಯುವೆ. ನಡೆ ನಡೆ ದೈತ್ಯ ನಡೆ, ನಡೆ ನಡೆ ದೈತ್ಯ ನಡೆ. ದೈತ್ಯ ವೈರಿಗಳ ಭೂಗತ ಮಾಡುವೆ, ದೈತ್ಯ ವೈರಿಗಳ ಭೂಗತ ಮಾಡುವೆ. ಸೌರಾಜನಿಗೆ ಬರೆದು ಹೋಗುವೆ, ಸೌರಾಜನಿಗೆ ಬರೆದು ಹೋಗುವೆ. ನಡೆ ನಡೆ ದೈತ್ಯ ನಡೆ, ನಡೆ ನಡೆ ದೈತ್ಯ ನಡೆ. ನಡೆ ನಡೆ ಶಿಶುಪಾಲ, ಪರದಿಂದ ಹೋಗುವ, ಪರದಿಂದ ಹೋಗುವ, ಪರದಿಂದ ಹೋಗುವ. ಈ ದಾನವರಿಗೆ ಅದೆಷ್ಟು ಕೋಪವಿರಬಹುದು. ಹಿಂದೆ ದ್ರೌಪದಿಯ ಸ್ವಯಂವರದಲ್ಲಿ ಆದ ಅಪಮಾನವನ್ನು ಇವರು ಮರೆತಂತಿದೆ. ಆಗಲಿ, ಮುಂದೇನಾಗುವುದು ನೋಡೋಣ. ನಾರಾಯಣ ನಾರಾಯಣ. ನೀನೇ ಕಲಿಯಾಗಿ ರಣರಂಗವಾಗೆ, ನೀನೇ ಕಲಿಯಾಗಿ ರಣರಂಗವಾಗೆ, ಜನರೇ ಆಯಾಗೆ, ನೀನೇ ಕಲಿಯಾಗಿ ನಟವರ ಗಂಗಾಧರ ಉಮಾ ಸಂಕದ ಶ್ರೀಲೀಲಾ ವಿನೋದ ವಿಹಾರ, ನಟವರ ಗಂಗಾಧರ. ನಾರಾಯಣ ನಾರಾಯಣ. ಬಾಯನ್ನ ಮನದ ರಾಣಿ, ಬಾಯನ್ನ ಮಧುರವೇಣಿ, ಬಾಯನ್ನ ಮನದ ರಾಣಿ,
ನಿನಗಾಗಿ ಬಂದ ನಾನು ನನಗಾಗಿ ಬಂದ ನೀನು ನಿನಗಾಗಿ ಬಂದ ನಾನು ತಡವೇಕೆ ಪ್ರೇಮ ಕಾಂತೆ ಒಲವನ್ನು ತುಂಬಿರುವೆ ಮಾಯನ್ ಮಾಯನ್ನ ಮನದ ರಾಣಿ ಮಾಯನ್ನ ಮಂತ್ರವೇಣಿ ಮಾಯನ್ನ ಮನದ ರಾಣಿ ಅತಿ ಮಧುರ ಅನುರಾಗ ಪ್ರಣಯದ ರೇವತಿ ಅತಿ ಮಧುರ ಅನುರಾಗ ಜೀವನ ಸಂಜರಾಗ ಅತಿ ನೀರಿನ ಬಾಳಿಯ ಬೆನ್ನುವಿಲೆ ನವಿಲಿನ ನಾಟ್ಯದ ಕರೆಯೋಲೆ ನೀರಿನ ಬಾಳಿಯ ಬೆಳ್ಮುಗಿಲೆ ನವಿಲಿನ ನಾಟ್ಯದ ಕರೆಯೋಲೆ ಜೇನಿನ ಒಳೆಯೇ ಮುಸುವೆ ಜೇನಿನ ಒಳೆಯೇ ಮುಸುವೆ ಒಲವೇ ಜೀವನ ಕುಮಾರ ಒಲವೇ ಜೀವನ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಜರಾಗ ಅತಿ ಮಧುರ ಪ್ರಾಣೇಶ್ವರ ಪ್ರಾಣೇಶ್ವರಿ ರೇವತಿ ಅದೋ ನೋಡು ಸೂರ್ಯನ ಪ್ರಕಾಶದಂತೆ ಬೆಳಗುವ ಮುಂಬೆಳಕು ಅಲ್ಲದೆ ಮುತ್ತಿಡುವ ನವದಂಪತಿಗಳಾದ ರಾಜಹಂಸಗಳು ಹೇಗೆ ವಿವರಿಸುತ್ತಿರುವೋ ಅದರಂತೆ ನಾವೇಕೆ ಪ್ರೀತಿಸಬಾರದು ಪ್ರಾಣೇಶ್ವರ ನಾನು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದೆನು ಗಗನದಲ್ಲಿ ಸಂಚರಿಸುವ ಚಂದ್ರಮ ರೋಹಿಣನಂತೆ ನಾವಿವರು ನಲಿದಾಡುವುದೆಂದೇ ನನ್ನ ಆಸೆ ರೇವತಿ ಪ್ರಾಣನಾಥ ತುಟಿಯ ಮೇಲೆ ಕೆಂಪು ಕಿರುನಗೆ ಮೇಲೆ ಚೆಂದ ಸೊಂಪಿಗೆ ಅರಳುವ ಮಲ್ಲಿಗೆ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ಒಂದು ದಿನ ಒಂದು ಕ್ಷಣ ಬಂತು ಮೈಮನ ಒಂದು ದಿನ ಒಂದು ಕ್ಷಣ ರೋಮಾಂಚನ ಒಂದು ದಿನ ಒಂದು ಕ್ಷಣ ಬಂತು ಮೈಮನ ಒಂದು ದಿನ ಒಂದು ಕ್ಷಣ ರೋಮಾಂಚನ ಅರಳುವ ಮಲ್ಲಿಗೆ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ಕೆಂಪು ಕಿರುನಗೆ ಮೇಲೆ ಎಂಡ ಸಂಪಿಗೆ ಅರಳುವ ಮಲ್ಲಿಗೆ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ನೀ ಬಾ ಮೆಲ್ಲಗೆ ರೇವತಿ ಪ್ರಾಣೇಶ್ವರ ಈ ಭರತ ಖಂಡದಲ್ಲಿ ರೇವತಿಪತಿ ಬಲರಾಮನೆಂದರೆ ಕೆಲವರು ನನಗೆ ಭಯಪಡುವರು ಅದನ್ನು ನೋಡಿದರೆ ನನಗೆ ನಗು ಬರುತ್ತದೆ ಪ್ರಾಣೇಶ್ವರ ನನಗೊಂದು ಚಿಂತೆ ಇದೆ ಬಲರಾಮನ ಕೃಷ್ಣನಿಗೆ ಒಂದೇ ಅಲ್ಲವೇ ಆದರೂ ಸಹ ನಿಮ್ಮ ತಮ್ಮನನ್ನು ನೋಡಿ ಜನರು ಕೈ ಮುಗಿವರು ನಿಮ್ಮನ್ನು ನೋಡರೆ ಮನ್ನಣೆ ಇಲ್ಲದೆ ವರ್ತಿಸುವರಲ್ಲ ಏಕೆ ನಿಜ ರೇವತಿ ಕೃಷ್ಣನು ನನಗಿಂತ ಕಿರಿಯವನಾದರೂ ಜನರು ಅವನಿಗೆ ಮನ್ನಣೆ ಕೊಡುವರು ನನಗೆ ಮನ್ನಣೆ ಇಲ್ಲದಂತೆ ಆಗಿರುವುದು ಪ್ರಾಣೇಶ್ವರ ಹಿರಿಯರಿಗೆ ಮನ್ನಣೆ ಕೊಡುವುದಿರುವವರಿಗೆ ಶಿಕ್ಷಿಸಬೇಕು ಆಗ ಎಲ್ಲ ಸರಿ ಹೋಗುವುದು ನಿಜ ರೇವತಿ ಅಂತವರು ನನ್ನ ಕೈಗೆ ಸಿಕ್ಕರೆ ಅವರಿಗೆ ತಕ್ಕ ಶಿಕ್ಷೆಯನ್ನೇ ಕಲಿಸುವೆನು ಕೈನಲ್ಲಿ ಸರಿಕೊಳ್ಳಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ರೇವತಿ ದೇವಾ
ಎಲ್ಲಿಗೋ ಕಾಣೆನು ಎಲ್ಲಿಗೋ ಅರಿಯಲು ಸಂತೋಷ ಸುಖವಾದ ಅನುಭವ ಏಕೋ ಎಂತೋ ಒಲಿದು ಮೆಲಿದಿದ್ದಾರೆ ಎಲ್ಲ ಭವ್ಯ ಭಾಗ್ಯತಾರೆ ಒಲಿದು ಮೆಲಿದಿದ್ದಾರೆ ಎಲ್ಲ ಭವ್ಯ ಭಾಗ್ಯತಾರೆ ನಿನ್ನ ರೂಪಿಗೆ ಮನವು ಸೋತಿದೆ ನಿನ್ನ ರೂಪಿಗೆ ಮನವು ಸೋತಿದೆ ಸೌಂದರ್ಯ ನಿಧಿಯು ರೇವತಿ ದೇವ, ರೇವತಿ ಪ್ರಾಣೇಶ್ವರ, ರೇವತಿ ಪ್ರಾಣನಾಥ, ರೇವತಿ ಮುಂದೆ ಏನಾದರೂ ಹೇಳಿ. ಏಕೋ ಎಂತೋ ಸುಮ್ಮನೆ ಮನವು ಹೆಚ್ಚಿತು ಮನವು ಏಕೋ ಸಾರಿದೆ ಸುಖವಾದ ಅನುಭವ ಏಕೋ ಸುಖವಾದ ಅನುಭವ ರೇವತಿ ದೇವ, ಪ್ರಾಣದೈವ ನೀನೇ, ಎಲ್ಲ ಪ್ರಾಣ ಸಕಲು ನೀನೇ. ಪ್ರಾಣದೈವ ನೀನೇ, ಎಲ್ಲ ಪ್ರಾಣ ಸಕಲು ನೀನೇ. ನಿನ್ನ ನೋಡದೆ ಮನವು ನಿಲ್ಲದೆ, ನಿನ್ನ ನೋಡದೆ ಮನವು ನಿಲ್ಲದೆ, ಅಣ್ಣಾಯಿತು ಜೀವ, ಅಣ್ಣಾಯಿತು ಜೀವ. ಏಕೋ ರೇವತಿ ಪ್ರಾಣೇಶ್ವರ, ಅದೋ ನೋಡು ಸಮಯಕ್ಕೆ ಸರಿಯಾಗಿ ನಾರದನು ಬರುತ್ತಿರುವನು ನೀನು ಮಾತನಾಡದೆ ಮೌನದಿಂದ ಇರು ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆನು ಹಾಗೆ ಆಗಲಿ ಪ್ರಾಣೇಶ್ವರ. ಶ್ರೀಹರಿ ಶ್ರೀಹರೇ ನಾರಾಯಣ ನಾರಾಯಣ. ಹರಿಯುವ ನದಿಯು ಹರುಸದಲ್ಲಿ ತನ್ನ ಕೃಷಿಯನ್ನು ಸೇರಿಸಿ ಕಾಯುತ್ತಿದೆ. ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಸೇರಿಸಿ ಹಾಡುತ್ತಿದೆ. ಪ್ರಕೃತಿಯು ನಿನ್ನೊಡನಿರುತ್ತಾಗಿ ಆಶೀರ್ವದಿಸಿ ಬಣ್ಣಿಸಲಾಗದ ಆನಂದ ಈ ತಂದೆಯ ಹಾಗ ಕಂದ. ಬಣ್ಣಿಸಲಾಗದ ಆನಂದ ಈ ತಂದೆಯ ಮಗ ಓ ಕಂದ. ಪ್ರಕೃತಿಯು ನಿನ್ನೊಡನೊಂದಾಗಿ ಆಶೀರ್ವದಿ ಜ್ಞಾನವ ಮಾಡಿದೆ. ಹರಿಹರಿಯನ್ನುತ್ತಲೇ ಹಾಡು ಹರಿನಾಮದ ಮಹಿಮೆಯ ನೀ ಹಾಡು. ಶ್ರೀಹರಿ ಶ್ರೀಹರೇ ನಾರಾಯಣ ನಾರಾಯಣ. ಏನಿದು ಈ ಬಲರಾಮ ರೇವತಿಯರು
ನಾನು ಬಂದಿರುವುದನ್ನು ಕಂಡಿದ್ದರೂ ಕೂಡ ಮೌನದಿಂದ ಕುಳಿತಿರುವರಲ್ಲ. ಸರಿ ಸರಿ, ಈಗ ಅರ್ಥವಾಯಿತು. ಬಲರಾಮನಿಗೇನು ಮಧುಪಾನದ ಮಂಕು ಕವಿದಿರುವುದು. ರೇವತಿಯು ಮೌನದಿಂದಿರುವಳಲ್ಲ. ಏನಾದರೂ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಸಾಯಬೇಕಲ್ಲ ಎಂದು ಚಿಂತಿಸುತ್ತಿರಬಹುದಾ? ಆಗಲಿ, ನಾನೇ ಮಾತನಾಡಿಸುವೆನು. ಬಲರಾಮದೇವ, ಬಲರಾಮದೇವ. ಬಲರಾಮ ಹಾರದು ಹರಿನಾಮವನ್ನು ಆಡುತ್ತಾ ಬರುವ ಪಾತಕಿ, ಇಲ್ಲೇನು ಕೆಲಸ? ತೊಲಗು ಆಚೆ. ನಾನು ಬಲರಾಮದೇವ, ಹರಿದಾಸನಾದ ನಾರದ. ನಾರದ, ಸಾಕು ನಿಲ್ಲಿಸು. ಮತ್ತೊಮ್ಮೆ ಕೃಷ್ಣನನ್ನು ಜ್ಞಾಪಿಸಿದ್ದೆ ಆದರೆ ನಿನ್ನ ತಂಬೂರಿ ತಲೆಬುರುಡೆಗಳು ಚೂರಾಗುವು. ಎಚ್ಚರ. ಈ ನಾರದನನ್ನು ಕಂಡರೆ ಎಲ್ಲರೂ ಗೌರವಿಸುವರು. ನೀನು ಮಾತ್ರ ನನಗೆ ಕೂರಲು ಸ್ಥಳ ಕೊಡಲಿಲ್ಲವಲ್ಲ. ನಾರದ, ನೀನು ನಿಂತಿದ್ದರೇನು ತೊಲಗಿದ್ದರೇನು? ಉದುಕದ ಹೂವು ಬಣ್ಣವಾಗಿದ್ದರೇನು? ಹುಡುಗಿ ಯೋಗ್ಯವಾಗುವುದೇ? ಹೊಟ್ಟೆ ಸಾಕುವ ಸಲುವಾಗಿ ಹರಿನಾಮವನ್ನು ಆಡುತ್ತಾ ಬರುವ ನಿನಗೆ ಆ ಕೃಷ್ಣನೇ ಗೌರವ ಕೊಡಬೇಕು, ನಾನಲ್ಲ. ಕೊಲೆಯಲ್ಲಿ ಬಾಳದ ಹೆಣ್ಣು, ಬೆಲೆ ಇಲ್ಲದ ರಾಜ, ನೇಮವಿಲ್ಲದ ಬ್ರಾಹ್ಮಣ, ಇದನ್ನು ತಿಳಿಯುವುದಾದರೆ ಜ್ಞಾನಿಯಾಗುವನು. ಯಾರನಾದ ಕೃಷ್ಣನಿಗೆ ಎಲ್ಲರೂ ಗೌರವಿಸುವರು, ಹಿರಿಯನಾದ ನನ್ನನ್ನು ತಿರಸ್ಕರಿಸುವರು. ಈ ರೇವತಿ ಪತಿಯಾದ ನನ್ನ ಎದುರು ನಿಲ್ಲುವರಾರು, ಸುಮ್ಮನೆ ಹೊರಟು ಹೋಗು. ಬಲರಾಮದೇವ, ಯಾವಾಗಲೂ ನೀನಿಷ್ಟು ಕೋಪಗೊಂಡರೆ ಜನರು ನಿನಗೆ ಮನ್ನಣೆ ಕೊಡುವರೆ? ದುಡುಕಬೇಡ, ಕೇಳು. ಸೌರಾಷ್ಟ್ರಾಧಿಪತಿಯಾದ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಯನ್ನು ಲಗ್ನ ಮಾಡಲು ಸ್ವಯಂವರವನ್ನು ಏರ್ಪಡಿಸಿರುವನು. ಅಲ್ಲಿಗೆ ನಿನ್ನ ಶಿಷ್ಯನಾದ ದುರ್ಯೋಧನನು ಬರುವನು ಮತ್ತು ಪಾಂಡವರು ಬರುವರು. ಆದ್ದರಿಂದ ನೀನು ಅಲ್ಲಿಗೆ ಹೋಗಿ ಹೇಮಾವತಿಯನ್ನು ಪಾಂಡವರಿಗೆ ದಕ್ಕದಂತೆ ಮಾಡಿ ನೀನಾದರೂ ಲಗ್ನವಾಗಬಹುದಲ್ಲವೇ? ಇಂತಹ ಸಮಯದಲ್ಲಿ ನೀನು ಮೌನವಾದರೆ ಹೇಗೆ? ನಾರದರೆ, ನಾನಲ್ಲಿಗೆ ಹೋಗಲಾರೆ. ಏಕೆಂದರೆ ಪಾಂಡವರು ಅಲ್ಲಿಗೆ ಬರುವರು, ಕೃಷ್ಣನು ಅಲ್ಲಿಗೆ ಬಂದೇ ಬರುವನು. ಈ ಸಾರಿ ಶಿವಧನುಸ್ಸನ್ನು ಎತ್ತಲು ಹೋದಾಗ ಕರ ಹಿಡಿದು ಬೇಡವೆಂದು ಕೂರಿಸಿದನು. ಈಗಲೂ ಅದೇ ರೀತಿ ಆಗುವುದು. ನಾನಲ್ಲಿಗೆ ಹೋಗಲಾರೆ. ಈ ಸಾರಿ ಆ ರೀತಿ ಆಗುವುದಿಲ್ಲ ಬಲರಾಮದೇವ. ನಾನಿನ್ನು ಬರುವೆನು. ಹೋಗಿ ಬನ್ನಿ ನಾರದರೆ. ಪ್ರಿಯೆ ರೇವತಿ, ಕೇಳಿದೆಯಾ ನಾರದನ ಮಾತನ್ನು? ನೀನಿನ್ನೂ ಹೊರಡು, ನಾನು ಸೌರಾಷ್ಟ್ರ ನಗರಿಗೆ ಹೋಗುವೆನು. ಏನು ಏನು ನನ್ನನ್ನು ಬಿಟ್ಟು ಹೇಮಾವತಿಯನ್ನು ವಿವಾಹವಾಗಿರುರಾ? ಹಾಗಲ್ಲ ರೇವತಿ, ನಾನು ಹೇಮಾವತಿಯನ್ನು ಗೆದ್ದರೂ ಲಗ್ನವಾಗುವುದಿಲ್ಲ. ನನ್ನ ಶಿಷ್ಯನಾದ ದುರ್ಯೋಧನಿಗೆ ಲಗ್ನವನ್ನು ಮಾಡುವೆನು. ಹೇಮಳನ್ನು ನೀನು ಒಬ್ಬಳೇ ಸಾಕು. ಚಿಂತೆ ಏಕೆ ರೇವತಿ? ನಾನು ಖಂಡಿತವಾಗಿಯೂ ಆ ಹೇಮಾವತಿಯನ್ನು ಲಗ್ನವಾಗುವುದಿಲ್ಲ. ನೀನೊಬ್ಬಳೇ ಸಾಕು. ಹಾಗೆ ಆಗ್ಲಿ ಪ್ರಾಣೇಶ್ವರ. ನಡೆ ರೇವತಿ. ಅಮ್ಮನ ಕೂಗಿಗೆ ಹೋಗೊಡುವ ಹಸು ಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ಸೋಲುವನು. ತನ್ನ ಭಕ್ತರನ್ನೇ ಕಾಪಾಡುವನು. ಹರಿನಾಮದ ಮಹಿಮೆಯ ನೀ ಪಾಡು. ಹರಿನಾಮದ ಮಹಿಮೆಯ
ಎಂತು ಸಾಧ್ಯ ಪದ ಆನಂದದೀಯ ಎಂತು ಸಾಧ್ಯ ಪದ ಈರನಾಡು ತನ್ನ ಸಗುಣಿ ಸತ್ಯದಾನಗಳನ್ನು ಸತ್ಯದಾನಗಳವು ಎನಗ ಎಂತು ಸಾಧ್ಯ ಪದ ಆನಂದದೀಯ ಎಂತು ಸಾಧ್ಯ ಪದ ತೀರನಾದ ಕರ್ಣ ಸಗುನೆ ಆ ಆ ಧೀರನಾದ ಕರ್ಣ ಸಗುನೆ ಸೊತ್ತದಾನ ಬಲವು ಎನಗ ಧೀರನಾದ ಕರ್ಣ ಸಗುನೆ ಸೊತ್ತದಾನ ಬಲವು ಎನಗ ಸಾರ್ವಭೌಮನಾಗಿ ಮೆರವ ಸಾರ್ವಭೌಮನಾಗಿ ಮೆರವ ಎಂದು ಮೂಡಿದನ ಆನಂದದೀಯ ಎಂದು ಮೂಡಿದನ ಯಾಕೋರೆ ಮಿತ್ರರಾದ ಕರ್ಣ ದುರ್ಯೋಧನ ನಿಮ್ಮೆಲ್ಲರ ಬೆಂಬಲದಿಂದ ಆ ಅಸಹಾಯ ಸೂರನು ಆ ಪಾಂಡವರಿಗೆ ನಮಗೆ ಅಪಜಯವಿಲ್ಲ. ಆದ್ದರಿಂದ ನಾನು ಸಾಯಿಸಲಾರೆ. ಹೇಗೆ ದುಡ್ಡವು ಹೇಗೆ ದುಡ್ಡವು ಏನಿದು ಮಿತ್ರತೆ ಬೇಳುವೆ ನಾನು ಶಾಂತಿಯ ತಾಳು ಹೇತಕ್ಕೆ ದುಡ್ಡವು ಬಯಸದ ಚಿಂತೆಯ ಬಯಸದ ನೀನು ಮನಸ್ಸಿನ ಚಿಂತೆಯ ಬಯಸದ ನೀನು ಇಸಕುಲ್ಲಿಗೆ ಎದುರಾಗಿ ನಿಲ್ಲದೆ ಬಲ್ಲದೆ ಇಸಕುಲ್ಲಿಗೆ ಎದುರಾಗಿ ನಿಲ್ಲದೆ ಬಲ್ಲದೆ ಏತಕ್ಕೆ ದುಡ್ಡವು ಏನಿದು ಮಿತ್ರದೆ ಶಾಂತಿಯ ತೇಳು ಶಾಂತಿಯ ತಾಳು ದುರ್ಯೋಧನ ನಾನು ಏನೆಂದು ಹೇಳಲಿ? ಕೃಷ್ಣನನ್ನು ಕೊಲ್ಲಲು ಎಲ್ಲ ತಂತ್ರವನ್ನು ಮಾಡಿದ್ದಾಯಿತು. ಮೃತದೇಹಿಯು ಅವರನ್ನು ನೋಡಿ ಹೆದರಿದಂತಾಯಿತು.
ಗತಿ ಇಲ್ಲದ ಪಾಂಡವರಿಗೆ ಚಕ್ರವರ್ತಿಯಾದ ನೀನು ಮನ್ನಣೆ ಕೊಡುವುದೆಂದರೇನು? ಅರೋ ಸಮರು ಎನಗೆ ಈ ದರೆಯೊಳ್ ಅರೋ ಸಮರು ಎನಗೆ. ಹೌದು ಕರ್ಣ, ಭೂಪಾಲಕರಾದ ನಮ್ಮ ಮುಂದೆ ಪಾಂಡವರ ಆಟವೇನು ನಡೆಯಲಾರದು. ಅಗ್ರಜ, ಬೆಕ್ಕೆ ಮುರಿದು ದೇಶ ದಿಕ್ಕಿಗೆ, ಬೆಕ್ಕೆ ಮುರಿದ ದೇಶ ದಿಕ್ಕಿಗೆ, ದೇಶ ದಿಕ್ಕಿಗೆ ಶಿವನ, ದೇಶ ದಿಕ್ಕಿಗೆ ಶಿವನ. ಹರಿ ಹರಿ ಬೇಟೆ ಬರಿ ಬರಿ ಕೋಟೆ, ಹರಿ ಹರಿ ಬೇಟೆ ಬರಿ ಬರಿ ಕೋಟೆ. ಯಾರೋ ಸಮರು ನನಗೆ ಗುಂಡ ಮುಂಡವ ತುಂಡು ಗೈವೆ, ಗುಂಡ ಮುಂಡವ ತುಂಡು ಗೈವೆ. ಯಾರೋ ಸಮರು ನನಗೆ ಈ ದರೆಯ, ಯಾರೋ ಸಮರು ನನಗೆ. ಅಗ್ರಜ, ನಮ್ಮ ಬಳಿ ಇಷ್ಟು ಜನ ಸೈನಿಕರು, ಆ ಭೀಮನು ಆ ಪಾಂಡವರೇನು ಆಟ ನಡೆಯಲಾರರು ಅಗ್ರಜ, ನಡೆಯಲಾರರು. ಇದು ಯಾವುದೋ ಒಂದು ಪತ್ರ ಬಂದಿರುವುದು, ತೆಗೆದುಕೋ ಅಗ್ರಜ, ತೆಗೆದುಕೋ. ಶ್ರೀ ಶ್ರೀ ದುರ್ಯೋಧನ ಚಕ್ರವರ್ತಿಯ ಛಾಯಾಸೂರನು ಏನೆಂದರೆ, ಕಾಶಿ ರಾಜನು ತಿಳಿಸುವುದೇನೆಂದರೆ, ನನ್ನ ಪುತ್ರಿಯಾದ ಹೇಮಾವತಿಯನ್ನು ಯಾರ ಕೊರಳಿಗೆ ಮಾಲೆ ಧರಿಸುವಳು ಅವರೇ ಲಗ್ನ ಮಾಡಿಕೊಳ್ಳಬೇಕು. ಆದ್ದರಿಂದ ಸರ್ವರು ಬಂದು ಸಹಕರಿಸಬೇಕು. ಈಗ ದೂರದೇ ದೂರದೇ ಸುರಾಂಬಿರನ್ನು ತನ್ನರುವ ದೂರದೇ ದೂರದೇ. ದೂರದೇ ದೂರದೇ ಸುರಾಂಬಿರನ್ನು ತನ್ನರುವ ಈ ದರೆಯಲು ದೊರೆಯುವ ಫಲ ದುರದೇ ದುರದೇ. ಅರ ಅರನೆ ಪೂಜಿಸಿ ಹರಿ ಅರನೆ ಪೂಜಿಸಿ ಅರನ ಕೃಪೆಯ ಕೀರ್ತಿ ಪಡೆಯುವೆ, ಅರನ ಕೃಪೆಯ ಕೀರ್ತಿ ಪಡೆಯುವೆ. ವೈರಿಗಳ ಸಭೆಯ ಮಡಿಗ ಈ ದೊರೆಯಲು ಮೆರೆಯುವ ಫಲ ದುರದೇ ದುರದೇ. ಅಗ್ರಜ, ಕಾರಣ ಯೋಧನ ಜಗತ್ತಂದ ದುರ್ಯೋಧನ, ಎಂತ ಸಂತೋಷ ಸಮಾಚಾರ ಮಿತ್ರರೇ. ಸರ್ವರು ಓಡಾಡೆ ಹಾಗೆ ಆಗಲಿ, ಹಾಗೆ ಆಗಲಿ ಅಗ್ರಜ.
ಹಲೋ ಹಲೋ ಅಯ್ಯೋ ಭಗವಾನ್ ಭಾಸ್ಕರ, ಜ್ವಲಂತ ಭ್ರಮೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ, ನನ್ನನ್ನು ಉದ್ಧರಿಸು. ಎಲ್ಲರೂ ನನ್ನನ್ನು ಸೂತನೆಂದು ಹೀಯಾಳಿಸುತ್ತಿರುವರು. ಕರ್ಣ ಕರ್ಣ, ಇಲ್ಲೇಕೆ ನಿಂತಿರೋ ಕರ್ಣ? ಬಾ ಸಕುನಿ ಬಾ, ಕಾಶಿರಾಜನ ಪುತ್ರಿಯ ಸ್ವಯಂವರಕ್ಕೆ ಎಲ್ಲರೂ ಹೋಗುತ್ತಿರುವರು. ನೀನು ಅಲ್ಲಿಗೆ ಹೊರಟಿರುವೆ ಕರ್ಣ, ಹೊರಟಿರುವೆ. ಹಿಂದೆ ನಿನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನಗೆ ಎಷ್ಟೋ ದುಃಖವಾಗೋದು ಕರ್ಣ, ದುಃಖವಾಗೋದು. ನಿಜ ಸಕುನಿ, ನಿಜ. ಆ ದ್ರೌಪದಿಯು ನಿನ್ನನ್ನು ಬಿಟ್ಟು ಅನ್ಯರ ಪಾಲಾದಳು. ಈಗಲೂ ಆ ಸ್ವಯಂವರಕ್ಕೆ ಹೋಗಿದ್ಯಾದರೆ ಅದೇ ಅಪಮಾನವನ್ನು ಆಗಿದರೂ ಹಾಕಬಹುದು ಸಕುನಿ, ಆದರೂ ಆಗಬಹುದು. ನಿಜ ಸಕುನಿ, ನಿಜ. ಕೌರವರ ಮಾತಿನಂತೆ ನಾನು ಅಲ್ಲಿಗೆ ಹೋದರೆ ಅಪಮಾನ ಖಂಡಿತ ಸಕುನಿ, ಅಪಮಾನ. ಆದ್ದರಿಂದ ನಾನಲ್ಲಿ ಅಲ್ಲಿಗೆ ಹೋಗಲಾರೆ ಸಕುನಿ, ನಾನು ಅಲ್ಲಿಗೆ ಹೋಗಲಾರೆ. ಅಷ್ಟೇಕೆ ಕಿರಣ? ಇನ್ನೊಂದು ವಿಚಾರ, ನೀನು ಸೂತನಾದರೂ ನಿನ್ನ ರೂಪಿಗೆ ಮೆಚ್ಚಿ ನಿನಗೆ ಹೇಮಾವತಿಯು ಮಾಲೆ ಹಾಕಿದರೂ ಹಾಕಬಹುದು. ಆ ವಿಚಾರ ನನಗೆ ಯಾಕೆ ಬಿಡು, ಇದರ ಮೇಲೆ ನಿನ್ನ ಇಷ್ಟ. ನಿಜ ಸಕುನಿ, ನಿಜ. ಕಿರಣ,
ಸ್ವಯಂವರಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಹಿಂದೆ ದ್ರೌಪದಿಗಾದ ಅಪಮಾನವೇ ಸಾಕು. ನಾನಿನ್ನು ಬರುವೆನು ಶಕುನಿ, ನಾನಿನ್ನು ಬರುವೆನು. ಕರ್ಣನು ಹೋದನು. ಅವನು ಅಲ್ಲಿಗೆ ಬಂದಿದ್ದೆ ಆದರೆ ಹೇಮಾವತಿ ಅವನನ್ನು ಲಗ್ನವಾಗುತ್ತಿದ್ದಳು ಏನೋ. ಈಗ ಹೇಮಾವತಿಯು ಪಾಂಡವರ ವಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ದುರ್ಯೋಧನಿಗೆ ಅಪಮಾನವು ತಪ್ಪಿದ್ದಲ್ಲ. ಕುಲನಾಶ ಗೈದವನ ಗುರುನಾಶ ಗೈದನ ಚಲದಿಂದಲೇ ಅವನ ಗುರುಕುಲವ ಪೋದೆ. ಬಡ್ದಿದ್ದ ಸೋದರರ ಕೆಟ್ಟ ಕಾಲವನ್ನು ಮಾಳ್ಪೆ. ಬಡ್ದಿದ್ದ ಸೋದರರ ಕೆಟ್ಟ ಕಾಲವನ್ನು ಮಾಳ್ಪೆ. ಬಿಡದಿದ್ದ ಕಟ್ಟು ಚಲದಿ ಬಿಡದಿದ್ದ ಕಟ್ಟು ಚಲದಿ ಸಾಧಿಸದ ಬಿಡುವೆನ. ಕುಲನಾಶ ಗೈಯುವೆನ ಕುಲನಾಶ ಗೈಯುವೆನ ಚಲದಿಂದಲೇ ಅವನ ಗುರುಕುಲವ ಮಾಡ್ಬೆ. ಬಡ್ದಿದ್ದ ಸೋದರರ ಕಡೆ ಕಾಲವನ್ನು ಮಾಡ್ಬೆ. ಬಡ್ದಿದ್ದ ಸೋದರರ ಕಡೆ ಬರಿಗಾಲ ಕುಯ್ದಂತೆ ಭೀಮಾಸೈನ ನಗದೆಗೆ ಭೀಮಾಸೈನ ನಗದೆಗೆ ಬಲಿ ಕೊಡುವೆ ಎನ್ನ ಪಾಪಿ. ಕುಲನಾಶ ಗೈದವನ ಕುಲನಾಶ ಗೈಯುವೆನ ಜಲದಿಂದಲೇ ಅವನ ಗುರುಕುಲವ ಮಾಡ್ಬೆ. ನೋಡ್ತಾರ ಪಾಪಿ ಸುಯೋಧನ ನೋಡುತ್ತಾಳ. ದಂಡ ಮಾರ್ತಾಂಡ ನಿರಿಪ ದಂಡ ಮಾರ್ತಾಂಡ ನಿರಿಪ ಅಖಂಡ ಸಾಮ್ರಾಜ್ಯ ಗುಣ ನೆನಿಪ. ಈ ಚಂಡ ಪ್ರಚಂಡ ಈ ಚಂಡ ಪ್ರಚಂಡ ಗಂಡು ಬೇರುಂಡ ಕೀರ್ತಿ ಪ್ರಚಂಡ ಸಾಮ್ರಾಜ್ಯದ ವೈಭವ ಮೆರೆಯುವನು ಸಾಮ್ರಾಜ್ಯದ ವೈಭವ ಮೆರೆಯುವನು ತಾರುಣಿಯೊಳಗೆ ನಾನೇ ಫಲದೀಶನ ಮೆರೆಯುವೆ ಜಗದ ಸೋರತನದಲ್ಲೇ ಮೆರೆಯುವೆ
ಜಗದೊಳ್ತೋರತನದಲ್ಲೇ ದಾನವಾದಿಪ ವೀರಸೇನನು ದಾನವಾದಿಪ ವೀರಸೇನನು ತ್ರಿಭುವನದೊಳಗೆ ಸಮಬಲರಿಹಳೆ ತ್ರಿಭುವನದೊಳಗೆ ಸಮಬಲರಿಹಳೆ ಸಾಮ್ರಾಜ್ಯದ ವೈಭತಿ ಮೆರೆಯುವನು ಮೆರೆಯುವನು ಕಾರುಣಿಯೊಳಗೆ ಸ್ವರ್ಗ ಭೂಲೋಕ ಪಾತಾಳದಲ್ಲಿಯೂ ಈ ಅಜಯನಾದ ವೀರಸೈನನನ್ನು ಎದುರಿಸಬಲ್ಲ ವೀರನನ್ನು ನಾನು ಕಾಣೆ. ಈ ದೈತ್ಯ ಚಕ್ರವರ್ತಿಯಾದ ಈ ವೀರಸೈನನನ್ನು ಎದುರಿಸಬಲ್ಲ ವೀರರನ್ನು ಎಲ್ಲಿಯಾದರೂ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಅದನ್ನು ತಿಳಿಸಿ ಪ್ರಭು. ಕಡಕ್ಕಾಡಿಯಲ್ಲಿ ಹೋರಾಡೆ ಕಡಕ್ಕಾಡಿಯಲ್ಲಿ ಹೋರಾಡೆ ತ್ರಿಪುಗಳ ತಲೆಯನ್ನು ಚೆಂಡಾಡೆ ತ್ರಿಪುಗಳ ತಲೆಯನ್ನು ಚೆಂಡಾಡೆ ಸಾರ್ಥ ಸೇರುತ್ತ ಅತಿ ಬೇಗ ಸಾರ್ಥ ಸೇರುತ್ತ ಅತಿ ಬೇಗ ಕಡಕ್ಕಾಡಿಯಲ್ಲಿ ಹೋರಾಡೆ ತ್ರಿಪುಗಳ ತಲೆಯನ್ನು ಚೆಂಡಾಡೆ. ಪ್ರಭು, ದೈತೇಂದ್ರ, ದೇವ, ಮಾನವರು ನಿಮಗೆ ಎದರಿ ಸಿಂಹಕ್ಕೆ ಎದರಿದ ಮದಗಜಗಳಂತೆ ತತ್ತರಿಸಿರೋರು. ಮತ್ತೇನಪ್ಪಣೆ ಪ್ರಭು, ಮತ್ತೇನಪ್ಪಣೆ? ಬಲೆ ಬಲೆ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿದನು. ನಿಮ್ಮ ಪೀಠವನ್ನು ಅಲಂಕರಿಸಿ ಅವರಲ್ಲಿ ಆ ನರ್ತಕಿಯರನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ಅಭಯವ ಕೊಡುವ
ಸಂಚಾರಿಗಳಾದ ತಮ್ಮ ಆಗಮನದಿಂದ ನಾನು ಧನ್ಯನಾದೆನು. ದೈತೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ವೀರಸೇನ ಪರಾಕ್ರಮವು ತಮಗೆ ತಿಳಿದಿರುವುದೇ? ಈ ಅಜಯನಾದ ಈ ವೀರಸೇನನ್ನು ಎದುರಿಸಬಲ್ಲ ವೀರನನ್ನು ಎಲ್ಲಿಯಾದರೂ ಕೇಳಿದಿರಾ ಅಥವಾ ನೋಡಿದಿರಾ? ವೀರಸೇನ, ನಿನ್ನ ಈ ಅದ್ಭುತ ವೈಭವ ನೋಡಿ ನನಗೆ ಬಹಳ ಸಂತೋಷವಾಯಿತು. ಆದರೆ ನಿನಗೊಂದು ವಿಚಾರವನ್ನು ತಿಳಿಸಲು ನಾನಿಲ್ಲಿಗೆ ಬಂದಿರುವೆನು. ಅಂತ ಸಮಾಚಾರವೇನು ಪೂಜ್ಯರೇ? ವೀರಸೇನ, ಸೌರಾಷ್ಟ್ರಾಧಿಪತಿಯಾದ ಕಾಶಿರಾಜನು ತನ್ನ ಮಗಳಾದ ಹೇಮಾವತಿಯನ್ನು ಲಗ್ನ ಮಾಡಲು ಸ್ವಯಂವರವನ್ನು ಏರ್ಪಡಿಸಿರುವನು. ಅಲ್ಲಿಗೆ ನಾನಾ ದೇಶದ ರಾಜರು ಬರುವರು, ಅಲ್ಲದೆ ಕುರು ಪಾಂಡವರು ಬರುವರು. ಆದ್ದರಿಂದ ನೀನು ಅಲ್ಲಿಗೆ ಹೋಗಿ ಅವಳ ಮನವೊಲಿಸಿದರೆ ಆ ಕಾರ್ಯವು ನಿನ್ನ ಕೈಗೂಡುವುದು. ಬಲೆ ಬಲೆ ನಾರದರೆ, ಒಳ್ಳೆ ಸಮಾಚಾರವನ್ನೇ ಹೇಳಿದಿರಿ. ನಾನೀಗಲೇ ಹೊರಟು ಆ ಹೇಮಾವತಿಯನ್ನು ಲಗ್ನವಾಗಿಯೇ ಬರುವೆನು. ಅಷ್ಟು ಮಾಡಿದರೆ ಸಾಕು, ನಾನಿನ್ನು ಬರುವೆನು. ಬಲೆ ಬಲೆ ನಾರದರೆ. ಮೊದಲಿಗೆ ಮಣ್ಣ ವರಸಿ ತರುವೆನು, ಮೊದಲಿಗೆ ಮಣ್ಣ ವರಸಿ ತರುವೆನು. ಪಾನವಾದಿ ಪಾದದಲ್ಲಿ ಬರುವೆ, ಗಣತನ ಸೌಖ್ಯದ ಮೆರೆಯುವೆಗ, ಗಣತನ ಸೌಖ್ಯದ ನೆಲೆಯುವೆಗ. ತುದಿನವು ಒದಗಿದ ಬಲೆ 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 ನೋಡ ನನಗೆ, ತುದಿನವು ಒದಗಿತ ಬಲೆ 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 ಬಲೆ. ಕಾಲ ಕೇತು ಪ್ರಭು, ನಾಡೇ ಇರೆ. ಹಾಗೆ ಆಗಲಿ ಪ್ರಭು. ನಾರಾಯಣ, ಈ ದಾನವರಿಗೆ ಬುದ್ಧಿ ಕಲಿಸಲು ಹೇಮಾವತಿಯ ಲಗ್ನವೇ ಕಾರಣ. ಮುಂದೆ ಅಪಮಾನವಾಗುವುದೆಂದು ತಿಳಿಯದೆ ನಾವೇ ಸಮಬಲರೆಂದು ಮೆರೆಯುತ್ತಿರುವರು. ಆಗಲಿ, ಮುಂದೇನಾಗುವುದು ನೋಡೋಣ. ನಾರಾಯಣ ನಾರಾಯಣ. ಗರ್ವದಿ ಮದಿಸಿದ ದಾನವತೋ ಮದ ಬೇರುತ ಮೆರೆಯುತ್ತ ಗರ್ವಿತರೋ. ಗರ್ವದಿ ಮದಿಸಿದ ದಾನವತೋ ಮದ ಬೇರುತ ಮೆರೆಯುತ್ತ ಗರ್ವಿತರೋ. ದುರುಳರ ಹಳೆಸೆ ಅಪಜಯ ಗಳಸೆ. ನಾರಾಯಣ ನಾರಾಯಣ. ದುರುಳರ ಹಳೆಸೆ ಅಪಜಯ ಗಳಸೆ. ಕಾಪಾಡು ನೀ ಕರೆ ನಾಡು ತಂದೆ. ಕಾಪಾಡು ನೀ ಕರೆ ನಾಡು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ.
ಹೇಮಾವತಿಗೆ ಹೋಗಿದ ಸಮಾಚಾರವೇನಾಯಿತು? ಕೌರವರು ಬರಲು ಸಮರ್ಥಿಸಿದರೆ? ಅಣ್ಣ ಕುರುಕುಲಹದ ಮೊರನು ಅಂಜುವೆನು ಹಿರಿಯಿನ್ನರೆದು ದುರಹಂಕಾರ ಸಿರಿಯಿನ್ನರೆದು ದುರಹಂಕಾರ ಧಿಕ್ಕರಿಸಿ ಬಲು ಸಕ್ಕಿನಿಂದರ ವೈರಿ ಕುರುಕುಲಹದ ಮರನು ಅನುಜರೆಂಬುವ ಹಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕೊಂದಿಗಳ ಧರ್ಮಜ ಅನುಜರೆಂಬುವ ಹಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡನ ಕೊಂದಿಗಳ ಭಕ್ತನವೆಲ್ಲವ ಪಕ್ಷಿಸಿ ನಮಗನ್ಯಾಯವ ಬೆಸಗಿದ ರಕ್ತದರು ಭಕ್ತನವೆಲ್ಲವ ಪಕ್ಷಿಸಿ ನಮಗನ್ಯಾಯವ ಬೆಸಗಿದ ರಕ್ತದರು ಲೆಕ್ಕಿಸದೆ ಸ್ವಕ್ಕಡಗಿಸಿ ಮಟ್ಟಿಸದರಿವನೆ ರಣದೊಳಗೆ ಲೆಕ್ಕಿಸದೆ ಸ್ವಕ್ಕಡಗಿಸಿ ಮಣ್ಣು ಮುಟ್ಟಿಸದಿರಿ ರಣದೊಳಗೆ ಸಭೆಗಳು ಗರ್ವದಿ ನಮ್ಮನು ತೆರೆದು ಸಭೆಗಳು ಗರ್ವದಿ ನಮ್ಮನು ತೆರೆದು ದುರ್ಮೂರ್ಖರವನೆಲ್ಲರ ಬಗೆದು ವೈರಿ ಕುರುಕುಲಹದ ಮರನು ಒದಿಸುವನು ಸಿರಿಯಿಂದರೆದು ದುರಹಂಕಾರಿ ಸಿರಿಯಿಂದರೆದು ದುರಹಂಕಾರ ಧಿಕ್ಕರಿಸಿಬಲು ಸಕ್ಕಿನಿಂದರೆ ವೈರಿ ಕುರುಕುಲಹದ ಮರನು ಕುರುಕುಲಹದ ಮರನು ಸಿಗಿದು ಬೀಸಾಡುವೆನು ಅಜ್ಜರೆಂಬುವ ಹಕ್ಕರೆ ಇಲ್ಲದೆ ಸಕ್ಕಿದ ಕುರುಡನ ಕೊಂದಿಗಳ ಅನುಜರೆಂಬುವ ಹಕ್ಕರೆയിൽ ಸಕ್ಕಿದ ಕುರುಡನ ಕೊಂದಿಗಳು ಪಕ್ಕದೆಲ್ಲವ ಪಕ್ಷಿಸಿ ನಮ ನ್ಯಾಯವ ಬೆಸಗಿದ ರಕ್ಕಸರ ಪಕ್ಕದೆಲ್ಲವ ಪಕ್ಷಿಸಿ ಬೆಂಗ ನ್ಯಾಯವ ಬೆಸಗಿದ ರಕ್ಕಸರ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುತ್ತಿದ ಬೆಲೆ ರಥದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಟ್ಟಿದ ರಣದೊಳಗೆ ಸಭೆಗಳು ಗರ್ವದಿ ನಮ್ಮನು ತೆರೆದು ಸಭೆಗಳು ಗರ್ವದಿ ನಮ್ಮನು ತೆರೆದು ಮೂರ್ತರವರೆಲ್ಲರ ಬಗೆದು ಕುರುಕುಲಹದ ಮರನು ಕುರುಕುಲಹದ ಮರನು ಸಿಗಿದು ಬೀಸಾಡುವೆನು ಅಣ್ಣ ಸಮ್ಮತಿಸುವುದು ಎಲ್ಲಿ ಬಂತು ಅಣ್ಣ ಎಲ್ಲಿ ಬಂತು ಬಡ ಪಾಂಡವರು ಮಾಡುವ ಹಬ್ಬಕ್ಕೆ ಶ್ರೀಮಂತರು ಬಂದರೆ ಅದೇ ದರಿದ್ರವು ನಮಗಾಗುವುದೆಂದು ನಿಂದಿಸಿದರು. ಅದು ಅಲ್ಲದೆ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡುವ ಯೋಗ್ಯತೆ ಇರುವುದೆಂದು ನಿಂದಿಸಿದರು. ನಮ್ಮ ಮಾತಿನಂತೆ ಸುಮ್ಮನೆ ಬರಬೇಕಾಯಿತು. ನಡೆಸಿದರೆ ಕೃತ್ಯವ ನಡೆಸಿದರೆ ಈ ಕೃತ್ಯವ ಒಳರಂತೀಳಿ ಕೌರವರ ಬಿಡದೆ ಕೇಳ್ದಲಗಳೇನಿಪ ಉಚ್ಚರಿದ ಕೌರವರ ಮಾತನ್ನು ಕೇಳಿ ಸುಮ್ಮನೆ ಬಂದಿರಲೆಯೋ? ಇದನ್ನು ಸಹಿಸಲಾರೆ ಅಣ್ಣ, ಸಹಿಸಲಾರೆ. ನಿಲ್ಲಿಸಿ ಸಹೋದರರೇ, ನಮ್ಮ ಭೀಮಸೇನನು ಮೌನದಿಂದ ಬಂದಿದ್ದು ಸರಿ ಹೋಯಿತು. ಅರ್ಜುನ, ನೀನು ದ್ವಾರಕಿಗೆ ಹೋಗಿದ್ದ ಸಮಾಚಾರವೇನಾಯಿತು? ಶ್ರೀಕೃಷ್ಣ ಪರಮಾತ್ಮನು ಬರಲು ಸಮರ್ಥಿಸಿದರೆ?
ಜವದಿ ಶ್ರೀಹರಿಯ ದೈವ ನಮಗಿರಲು ಶ್ರೀಹರಿಯ ದೈವ ನಮಗಿರಲು ಹನುಮಾನವೇ ಕೇಳ್ ಧರ್ಮಜ ಅಣ್ಣ, ಪರಮಾತ್ಮನು ಉದಾಸನೆ ಮಾಡುವುದೆಂದರೆ ಏನು? ಬಲರಾಮನೊಡನೆ ಬರುವನೆಂದು ಹೇಳಿರುವನು. ಚಿಂತಿಸುವುದಕ್ಕೆ ಧರ್ಮದ ಚಿಂತಿಸುವುದೇಕೆ ಧರ್ಮದ ಸೌರಾಷ್ಟ್ರ ನಗರಿಗೆ ಹೋಗುವುದೇ ಚಿತವೇ ಶ್ರೀಹರಿಯ ದಯವಿರಲು ಶ್ರೀಹರಿಯ ದಯವಿರಲು ಅನುಮಾನವೇ ಧರ್ಮದ ಅಣ್ಣ, ಅದಕ್ಕಾಗಿ ಚಿಂತಿಸಬಾರದು ಅಣ್ಣ, ಚಿಂತಿಸಬಾರದು. ಇದು ಸೌರಾಷ್ಟ್ರ ದೊರೆಯಾದ ಕಾಶಿರಾಜನು ತನ್ನ ಪುತ್ರಿಯ ಹೇಮಾವತಿಯನ್ನು ಸ್ವಯಂವರವಾದರಿಂದ ತಾವೆಲ್ಲ ಬರಬೇಕೆಂದು ಪತ್ರಿಕೆಯನ್ನು ಕಳಿಸಿದವರಣ್ಣ. ಏನು ಕಾಶಿರಾಜನ ಪುತ್ರಿಯು ಸ್ವಯಂವರವೇ? ಬಹಳ ಸಂತೋಷ. ಆದರೆ ಪರಮಾತ್ಮನ ಅಧೀನರಾದ ನಾವು ಅವನಿಲ್ಲದೆ ಮುಂದರಿಯಬಾರದು. ಹೌದು, ತಾವು ಬಯಸಿದಂತೆ ಪರಮಾತ್ಮನು ಇತ್ತಲೇ ಬರುತ್ತಿರುವರು. ಪರಮಾತ್ಮನಿಗೆ ನಮಸ್ಕರಿಸುವರು. ಪರಮಾತ್ಮ ಪಿತೃತರ್ಪಣ ಏರ್ಪಡಿಸಿದ ಸಮಯದಲ್ಲಿ ಸೌರಾಷ್ಟ್ರಪತಿಯಾದ ಕಾಶಿರಾಜನು ತನ್ನ ಪುತ್ರಿಯ ಸ್ವಯಂವರವೇ ಬಹಳ ಸಂತೋಷ. ಆದ್ದರಿಂದ ಎರಡು ಕಾರ್ಯಗಳಲ್ಲಿ ಯಾವುದನ್ನು ಮಾಡುವುದು, ಯಾವುದನ್ನು ಬಿಡುವುದು. ಧರ್ಮನಂದನ, ಧರ್ಮನಂದನ, ಪಿತೃತರ್ಪಣವು ನಮ್ಮ ಮನೆಯ ಕಾರ್ಯ. ನಾವು ಯಾವಾಗ ಬೇಕಾದರೂ ಮಾಡಬಹುದು. ಲಗ್ನ ಕಾರ್ಯವು ಹಾಗಲ್ಲ. ಅದು ಅವರು ಇಂತಹ ಸಮಯವನ್ನೇ ಕಾಯುವರು. ಪಾಂಡವರನ್ನು ಸೇರಬೇಕೆಂಬುದು ಆ ಹೇಮಾವತಿಯ ಮನಸ್ಥಿತಿ ಆಗಿರುತ್ತದೆ. ಇಂಥ ಸಮಯವನ್ನು ನಾವು ತಡ ಮಾಡಬಾರದು, ಕಳೆದುಕೊಳ್ಳಬಾರದು. ಈ ಭೀಮಾರ್ಜುನರನ್ನು ನನ್ನೊಡನೆ ಕಳಿಸಿಕೊಡು. ಅಗ್ರಜ, ಕಂಸಮರ್ದನಾದ ಪರಮಾತ್ಮನ ದಯವು ನಿಮ್ಮ ಆಶೀರ್ವಾದವು ನಮಗಿರುವಾಗ ನಮಗೆ ಅಪಜಯವೆಂದರೇನು ಅಣ್ಣ? ಅಪಜಯವೆಂದರೇನು? ಹೌದು ಅಗ್ರಜ, ಹೌದು. ಶ್ರೀಕೃಷ್ಣ ಪರಮಾತ್ಮನು ಹೇಳುವುದೇ ಸರಿ. ಹೌದು, ಪರಮಾತ್ಮನು ಹೇಳುವುದು ಸಹಜ. ಹಿಂದೆ ದ್ರೌಪದಿಯು
ಸ್ವಯಂವರದಲ್ಲಿ ದ್ರೌಪದಿಯು ನಮಗೆ ದೊರೆಯಿಲ್ಲವೆಂದು ಭಾವಿಸಿ ಕಲವೆನ್ನೆಬ್ಬಿಸಿಲ್ಲವೇ? ಈಗಲೂ ಅದೇ ರೀತಿಯಾದರೂ ಆಗಬಹುದು. ಮಾರ್ತಿ ಕುಮಾರರೇ, ಪಾಪವೆಸಗಿದವರಿಗೆ ಪ್ರಾಯಚಿತವಾಗಲೇಬೇಕು. ಪರಮಾತ್ಮ ಪರಮಾತ್ಮ, ಈ ಭೀಮ ಅರ್ಜುನರು ನನಗೆ 2 ಭುಜಗಳಿದ್ದಂತೆ. ಆದ್ದರಿಂದ ಇವರನ್ನು ಕರೆದುಕೊಂಡು ಹೋಗಿ ಪರಮಾತ್ಮ. ಆಗಬಹುದು ಧರ್ಮನಂದನ. ಭೀಮ ಅರ್ಜುನರನ್ನು ಭೀಮಸೇನ ಅರ್ಜುನರನ್ನು ನನ್ನೊಡನೆ ಕಳಿಸಿಕೊಡು. ಮುಂದಿನ ಕಾರ್ಯ ನಾನು ನೋಡಿಕೊಳ್ಳುವೆನು. ಹಾಗೆ ಆಗಲಿ ಪರಮಾತ್ಮ. ಭೀಮ ಅರ್ಜುನರೇ, ನನ್ನೊಡನೆ ಬರುವಂತರಾಗಿ. ಹಾಗೆ ಆಗಲಿ ವಾಸುದೇವ. ಕಾರ್ಯವನ್ನು ಸಿದ್ಧಪಡಿಸೋಣ. ಹಾಗೆ ಆಗಲಿ ಧ್ವಜ. ಏನು ಕಳ್ಳರ ಬಡಿದಿದ್ದರೆಗೆ, ಏನು ಕಳ್ಳರ ಬಡಿದಿದ್ದರೆಗೆ ಪಡಿ ಪಡಿಯ ಕಳೆಯುವೆ, ಪಡಿ ಪಡಿಯ ಕಳೆಯುವೆ. ಅದಾವ ಕಳ್ಳ ಮದನವರ ಅಯ್ಯೋ ಜಿಗಿದು ಬಿಡುವರು, ಅಯ್ಯೋ ಜಿಗಿದು ಬಿಡುವರು, ಅಯ್ಯೋ ಜಿಗಿದು ಬಿಡುವರು. ಸಾಕಿನಿಂದ ಬರುವರದ್ಯ, ಸಾಕಿನಿಂದ ಬರುವರದ್ಯ. ಯಾಕೆ ಮುರಿದು ಬಿಡುವನು, ಯಾಕೆ ಮುರಿದು ಬಿಡುವನು. ಅದ್ಯಾವ ಕಳ್ಳ ಮದವನನ್ನದು ಆಗಿದು ತೆಗೆದು ಬಿಡುವನು, ಆಗಿದು ತೆಗೆದು ಬಿಡುವನು, ಆಗಿದು ತೆಗೆದು ಬಿಡುವನು. ಮಿತ್ರ, ನಾನು ಹೇಳಿದಂತೆ ಆ ಕಳ್ಳ ಕಿಶನ್ ಏನಾದರೂ ಬಂದಿದೆಯಾದ್ರೆ ಅದೇ ಅಂತೆ ಕಾಲವಾಗುವುದು. ಹೌದು ದಿತಿಪಾಲ, ನಮ್ಮ ಜರಾಸಂಧನ ಕೈ ಚಳಕ ನೋಡಿ ಎದರಿ ಓಡಿ ಹೋದ ಆ ಕೃಷ್ಣ ಈ ಬಾರಿ ನಮ್ಮ ಕೈಗೆ ಸಿಗುವನು.
ಹಿಂದೆ ದ್ರೌಪದಿಯ ಸ್ವಯಂವರದಂತೆ ಕಾಶಿರಾಜನು ನಡೆದರೆ ಶುಭಲಗ್ನ ಮಾಡೋಣ, ಇಲ್ಲವಾದರೆ ಅವನಿಗೆ ಯಮನ ಸನ್ನಿಧಿಗೆ ಕಳಿಸಿದನು. ಅದು ದುರ್ಯೋಧನ ಬರುತ್ತಿರುವನು. ಬಾಳು ಗೆಡಸುವೆ ಕರಣನು ತುಣಿವೆ, ಬಾಳು ಗೆಡಸುವೆ ಕರಣನು ತುಣಿವೆ, ಬರಬರಿ ಎಳುಗಿದ ದಳಿವಾದ, ಬರಬರಿ ಎಳುಗಿದ ದಳಿವಾದ, ಕೂಲ ಪಾಂಡವರ ಇಂದು ತಬಲದೆ, ಕೂಲ ಪಾಂಡವರ ಎಂದು ತಬಲದೆ, ಕಡಕಾಡಿಯಲ್ಲಿ ಜಯಿಸುವ ಬರದೆ, ಕಡಕಾಡಿಯಲ್ಲಿ ಜಯಿಸುವ ಬರದೆ. ನಮಸ್ಕರಿಸುವ ನಾವು. ನಾನು ನಿಮ್ಮಲ್ಲಿ ಕೇಳುವುದೇನೆಂದರೆ, ಹಿಂದೆ ದ್ರೌಪದಿಯ ಗುರುಪತ ರಾಜರ ಪುತ್ರಿಯನ್ನು ಬಯಸುವ ನಮಗೆ ಅಪಮಾನ. ಈಗ ಹೇಮಾವತಿ ಲಗ್ನಕ್ಕೆ ಪಾಂಡವರು ಬಂದೇ ಬರುವರು. ದುರ್ಯೋಧನ, ಅದು ನೀನು ಹೇಳಬೇಕಾಗಿಲ್ಲ. ಪಾಂಡವರ ಕಡೆಯಿಂದ ಕೃಷ್ಣನೇನ ಬಂದಿದೆ ಆದ್ರೆ ಅದೇ ರಣರಂಗವಾಗುವುದು. ಶಿಶುಪಾಲ, ದುರ್ಯೋಧನ, ಈ ಸಾರಿ ಕೇಳಿರಿ, ಹೇಮಾವತಿಯು ಪಾಂಡವರ ಕೈ ಸೇರುವುದು ಸ್ವಪ್ನದಲ್ಲಿಯೂ ಆಗಲಾರದು. ಅಷ್ಟೇ ಅಲ್ಲ, ಮೊದಲು ಆ ಕೃಷ್ಣನ ಮುಗಿಸಿ ಆನಂತರ ಮುಂದಿನ ನಡೆ ನಡೆ. ಯಾರಲ್ಲಿ ಸ್ಥಾನಕ್ಕೆ ನರ್ತಕಿಯರು ಬರಮಾಡತಕ್ಕದ್ದು? ಜಗದದ್ಭುತ ವಿಜಯ ಪಾಲಕರ ಸದೆ ಬಡಿವೆ, ಜಗದಾದ್ಭುತ ವಿಜಯ ಪಾಲಕರ ಸದೆ ಬಡಿ
ಸರಿ ಸಮರ ಕನಕಂಸ ಜನಕ ಗಂಡು ಭೇರುಂಡ ಗಂಡು ಭೇರುಂಡ ಕೋರ್ದಂಡ ಪ್ರಚಂಡ ಇಚ್ಚಂಡ ಸೂರನಿಗೆ ಅದಾರು ಸರಿ ಸಮರ ಕನಕಂಸ ಜನಕ ಫಲ ಬಲ ಫಲ ಬಲ ನನಗ್ಯಾರು ಸರಿ ಸಮರ ಫಲ ಬಲ ನನಗ್ಯಾರು ಸರಿ ಸಮರ ಸುರರಾದ್ರಿಗಳು ಎಣ್ಣೆಯ ತ್ರಾಣಕ್ಕೆ ಸುರರಾದ್ರಿಗಳು ಎಣ್ಣೆಯ ತ್ರಾಣಕ್ಕೆ ಸರಿ ವಾಲುವರೆ ದರ ಎಳಗೆ ಸರಿ ವಾಲುವರೆ ದರ ಎಳಗೆ ಸುರಾಧಿಪತಿಗಳು ನರಾಧಿಪತಿಗಳು ಸುರಾಧಿಪತಿಗಳು ನರಾಧಿಪತಿಗಳು ಸೆರೆ ಹಿಡಿವೆ ಸೆರೆ ಹಿಡಿವೆ ಬಲ 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 ನನಗ್ಯಾರು ಸರಿ ಸಮರ ಕುಮಾರ ಕನಕಂಸ ಜನಕ ಪರಮ ಪುರುಷರೆಂದರಿಯದ ಶಿವನ ಪರಮ ಪುರುಷರೆಂದರಿಯದ ಶಿವನ ವರಗಳ ಪಡಿಯಿಂದ ಜಗದಳು ಮೆರೆಯುವೆ ವರಗಳ ಪಡಿಯುತ್ತ ಜಗದಳು ಮೆರೆಯುವೆ ಹರಿಗಳ ಪಡೆಗಳ ಗಡಗಡ ನಡಗಿಸೆ ಹರಿಗಳ ಪಡೆಗಳ ಗಡಗಡ ನಡಗಿಸೆ ಮೆರೆಯುವೆನ ಮೆರೆಯುವೆನ ಮರ ಕನಕಂಸ ಜನಕ ಬಲ ಬಲ ನನಗ್ಯಾರು ಸರಿ ಸಮರ ವರ ಕನಕಂಸ ಜನಕ ಹರಿಕುಲ ಪ್ರಚಂಡ ಈ ಚಂಡಾಸುರನಿಗೆ ಅಧಾರು ಸರಿ ಸಮಾನ ಕುಮಾರ ಯಾರು ಪರಮ ಭಕ್ತ ಚಂಡಾಸುರನಿಗೆ ಯಾರಿರುವರು ಕುಮಾರ ಯಾರಿರುವರು ದೈತಂದ್ರನೇ ಬರೆ ಬರೆ ವಿಧಗಳ ಸಿರಗಳ ತೆರೆವೆ ದೈತಂದ್ರನೇ ಎನ್ನ ಸೌರ್ಯವ ಮುಂದೆ ತೋರಿಸೆ ಎನ್ನ ಸೌರ್ಯವ ಮುಂದೆ ತೋರಿಸೆ ಮದವರ ಮುನಿಯ ತಲೆ ತರುವೆ ಮುನ್ನುವನವನ ಮುನಿಯ ತೋರಿಸೆ ದೈತಂದ್ರನೇ ಮನವರ ಮುರಿದು ಮುರಿಯು ತೋರಿಸೆ ದೈತಂದ್ರನೇ ಜನಕ ಮರ ಪರಮ ಪಾಪಿಗಳ ಮದವನ ತೋರಿಸೆ ಪರಮ ಪಾಪಿಗಳ ಮದವನ ತೋರಿಸೆ ಗಾತುರದಿಂದಲೇ ಗೋದಿಸುವವರ ಗೋದಿಸದಿಂದಲೇ ಗಾತಿಸುವವರ ಈ ತಂದ್ರನೇ ಪರಪರ ವಿಧಗಳ ಶಿರಗಳ ತೆರೆವೆ ತಾಯಿ ತಂದ್ರನೇ ಜಾಗ ಮರ ನಮ್ಮ ಸೀರ ನಗರದ ಸುತ್ತ ವೈರಿಗಳು ಪರಶಿವನ ಕೃಪೆಗೆ ಪಾತ್ರರಾದ ನಮ್ಮ ವೈರಿಗಳು ಎದುರಾಗುವರೆ ಜನಕ ಎದುರಾಗುವರೆ ಭಲೆ ಭಲೆ ಕುಮಾರ ಸಿಂಹದ ಮರಿಯು ನರಿ ಆಗುವುದು ಉಂಟಾ ಅಂತ ಶಕ್ತಿಯು ನಿನ್ನಲ್ಲಿರುವುದು ನಿನ್ನನ್ನು ಪುತ್ರನಾಗಿ ಪಡೆದ ನಾನೇ ಧನ್ಯನು ಜನಕ ನಮ್ಮ ಕೇಸರಿಯ ಗರ್ಭದಲ್ಲಿ ನರಿಯು ಜನಿಸುವುದು ಉಂಟೆ ಜನಕ ಜನಿಸುವುದು ಉಂಟೆ ಹೌದು ಕುಮಾರ ಹೌದು ಪರಶಿವನ ಮೆಚ್ಚಿಸೆ
ಶಿವನ ಮೆಚ್ಚಿಸೆ ವರವಂ ಪಡೆಯಲು ಹೋಗುವೆನು ಕ್ಷಣಜೆ ಕುಮಾರ ತಪವಂ ಭಂಗಗೊಳಿಸುವ ತಪವಂ ಭಂಗಗೊಳಿಸುವ ರಾಜರ ಭುವನದೊಳ್ ಸೆಳೆದಿಡಿವೆನು ಭೂಷಣಜೆ ಕುಮಾರ ಶಿಲಾನಗರವನ್ನು ಶಿವಪೂಜೆಗೆ ಹೋಗುವಾಗ ಶಿಲಾನಗರವನ್ನು ಜೋಪಾನವಾಗಿ ನೋಡಿಕೋ. ನಾನಿಲ್ಲದ ವೇಳೆಯಲ್ಲಿ ವೈರಿಗಳಿಗೆ ಅವಕಾಶವನ್ನು ಕೊಡಬೇಡ. ಜನಕ ಹಾಗೆ ಆಗಲಿ ಜನಕ, ಹಾಗೆ ಆಗಲಿ. ಕುಮಾರ ನಡೆಯ ಹೋಗೋಣ. ಬಾರೈ ಬಾರೈ ಬಲರಾಮನ ಮನೆಗಳು ಬಾರೈ. ಸೌರಾಷ್ಟ್ರ ನಗರಕ್ಕೆ ಹೋಗುವ ನಾವು, ಸೌರಾಷ್ಟ್ರ ನಗರಕ್ಕೆ ಹೋಗುವ ನಾವು. ಹೇಮಾವತಿಯಳ ಸ್ವಯಂವರಕ್ಕೆ, ಹೇಮಾವತಿಯಳ ಸ್ವಯಂವರಕ್ಕೆ ಬಾರೈ ಬಾರೈ. ಬಲರಾಮನ ಪರದಳು ಹೋಗುವ. ಹೋಗೈ ಹೋಗೈ ಪುರವೈರಿಯ ಹೋಗುವುದನ್ನು ಚಿತ್ತವೋ ಪುರವೈರಿಯ ಹೋಗುವುದನ್ನು ಚಿತ್ತವೋ ತಡೆಯುವ ಕಾಲದಿ ಕಲಹವ ಬೀರುವ ತಡೆಯುವ ಕಾಲದಿ ಕಲಹುವ ಬೀರುವ ಕಪಟಿಯು ನೀನು ಹೋಗೈ ಕಪಟಿಯು ನೀನು ಹೋಗೈ 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 ವೈರಿಯ ಹೋಗುವುದನ್ನು ಚಿತ್ತವೋ ಧನು ಚಿತ್ತವೋ ಧನು ಚಿತ್ತವೋ ಧನು ಚಿತ್ತವೋ. ಅಣ್ಣ, ಸೌರಾಷ್ಟ್ರ ನಗರದಲ್ಲಿ ಸ್ವಯಂವರವು ನಡೆಯುತ್ತಿದೆ ಎಂದು ಪತ್ರಿಕೆಯು ಬಂದಿರುವುದು. ನೀನು ನನ್ನೊಡನೆ ಬಾ. ಕೃಷ್ಣ, ಸಾಕು ಸಾಕು ನಿಲ್ಲಿಸು. ನಿನ್ನ ಸಹವಾಸ ಸಾಕು ಸಾಕು, ನಿನ್ನ ಸಹವಾಸ. ಹಿಂದೆ ದೃಪದ ರಾಜನ ಪುತ್ರಿಯಾದ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯನ್ನು ಲಗ್ನವಾಗಬೇಕೆಂದಿದ್ದಾಗ ನನ್ನನ್ನು ತಡೆದು ಸುಮ್ಮನೆ ಕೂರಿಸಿದೆ. ಈಗಲೂ ಅದರಂತೆಯೇ ಆಗುವುದು. ನಾನಲ್ಲಿಗೆ ಬರಲಾರೆ. ಅಣ್ಣ, ಯಾರ ಮಡಿಯಬೇಕಾದ ಹೂವಿಗೆ ಕೈ ಚಾಚಿದರೆ ಅದು ನಮಗೆ ಸಿಗುವುದೇ? ಬಾ, ಹೋಗಿ ಬರೋಣ. ಹಾಗೆ ಆಗಲಿ ಕೃಷ್ಣ, ನಡೆ ನಡೆ.